ಸ್ನೇಹಿತರೆ ನಮಸ್ಕಾರ. ಇವತ್ತು ಮಲ್ಲೇಶ್ವರಮಲ್ಲಿ ಆಟೋ ಚಾಲಕರನ್ನು ಬಿಗ್ ಬಾಸ್ ಬಗ್ಗೆ ವಿಚಾರಿಸ್ತೀನಿ. ಓಕೆ, ಯಾರು ವಿನ್ನರ್ ಅಪ್ ಆಗಬೇಕು, ಯಾರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಎಲ್ಲರೂ ಸುಧಾ ಇವತ್ತು ಮಲ್ಲೇಶ್ವರಮಲ್ಲಿ ಆಟೋ ಓಡಿಸೋದನ್ನೇ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಈ ಆಟೋ ಓಡಿಸೋದನ್ನ ಇವತ್ತು ಇಂಟರ್ವ್ಯೂ ಮಾಡೋಣ. ಬನ್ನಿ ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಗೋವಿಂದರಾಜ್ ಸರು ಸಿಕ್ಕಿದ್ದಾರೆ ನಮಗೆ. ಅವರು ಬಿಗ್ ಬಾಸನ್ನು ನೋಡ್ತಾರೆ, ಅವ್ರನ್ನೇ ಕೇಳೋಣ. ಹಲೋ ಸರ್, ಕುಳ್ಳಿ ಇದಾರಲ್ಲ ಅವ್ರು ಗೆಲ್ಬೇಕಂತ ನಾವು ಇಷ್ಟಪಟ್ಟಿದ್ದೀವಿ. ರಕ್ಷಿತ್ ಅಂತ ಗೆಲ್ಬೇಕಂತ ಇಷ್ಟಪಟ್ಟಿದ್ದೀವಿ. ನಮ್ಗೆ ಅವರು ಚೆನ್ನಾಗಿ ಆಟ ಆಡ್ತಾರೆ ಅಂತ ನಮಗೆ ಇಷ್ಟ ಅವ್ರಿಗೆ. ಅದಕ್ಕೆ ಅವರೇ ಗೆಲ್ಬೇಕು ಅಂತ ನಮ್ಗೆ ಇಷ್ಟ. ಆಗ್ಬೇಕೇನೋ ಇಷ್ಟ ಅಂತ. ಅವ್ರು ಆಟ ಆಡೋದು ಚೆನ್ನಾಗಿ ಇಷ್ಟ ಪಡ್ತೀವಿ ನಾವು. ಬಿಗ್ ಬಾಸ್ ಹೌದು, ಮಾತಾಡೋದ್ರಲ್ಲಿ ಅವರು ಒಂಥರ ಚೆನ್ನಾಗಿ ಮಾತಾಡ್ತಾರೆ. ಸ್ನೇಹಿತರೆ ಹಾಗೆಯೇ ಇಲ್ಲೊಬ್ರು ಆಟೋ ಡ್ರೈವರ್ ಸಿಕ್ಕಿದ್ದಾರೆ, ಅವ್ರನ್ನ ವಿಚಾರಿಸೋಣ. ಸರ್ ಬಿಗ್ ಬಾಸ್ ನೋಡ್ತೀರಾ ಸರ್? ಸರ್ ಬಿಗ್ ಬಾಸು ನಾನು ಲೋಕೇಶ್ ಗೌಡ ಅಂತ ಕನಕಪುರ ನೋಡ್ತಾ ಇದ್ದೀನಿ ಸರ್. ನನಗೆ ಆಟ ಗಿಲ್ಲಿ ಇಷ್ಟ. ಗಿಲ್ಲಿ ಏನಂದರೆ ಅವನ್ನೆಲ್ಲರಿಗೂ ರೇಗಿಸ್ಕೊಂಡು ಕುಣ್ಕೊಂಡು ನೆಕ್ಕೋ ಏನೇ ಬಂದರೂ ಅವನು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಮನೆಗೆ ಗೆಲ್ದಿ ಅವ್ನು ಬರ್ತಾನೆ. ಗಿಲ್ಲಿ ನಮಗಿಷ್ಟ, ಗಿಲ್ಲಿ ಇಷ್ಟ. ಗಿಲ್ಲಿಗೆ ಓಟ್ ಹಾಕಬೇಕು, ಗಿಲ್ಲಿನೇ ಗೆಲ್ಲಬೇಕು. ನಮ್ಮ ಮಂಡ್ಯದ ಹುಡುಗ ಒಂದು ಕಡೆ ಈ ಸೈಡು, ನಾವು ಕನಕಪುರದವರಾಗಿ ನಾನು ಕೇಳ್ತಾ ಇದ್ದೇನೆಂದರೆ ನಾನು ಗಿಲ್ಲಿಗೆ ಒಂದು 100 ಜನ ಕೇಳೀನಿ, ಗಿಲ್ಲಿಗೆ ಓಟ್ ಮಾಡಿ ಅಂತ. ಗಿಲ್ಲಿಗೆ ನಮಗೂ ಪರಿಚಯ ಕಮ್ಮಿ. ನಮ್ಮ ಚಿಕ್ಕಣ್ಣ ಹೆಂಗೆ ನಮ್ಮ ಫಿಲ್ಮ್ ಆ್ಯಕ್ಟ್ರೆಸ್ ಚಿಕ್ಕಣ್ಣ ಬಂದಲ್ಲ, ಚಿಕ್ಕಣ್ಣ ಒಂಥರ ಇವನು ಒಂದು ಸ್ಟ್ಯಾಂಡರ್ಡ್ ಆಗಬೇಕು. ಜಗದೀಶ್ ಸರ್. ಜಗದೀಶ್, ಬಿಗ್ ಬಾಸ್ ನೋಡ್ತೀರಾ ಸರ್? ನೋಡ್ತೀನಿ ಸರ್. ಯಾರು ಗೆಲ್ಬೇಕು, ಯಾರು ಇಷ್ಟ? ಗಿಲ್ಲಿ ಗೆಲ್ಬೇಕು ಸರ್. ಗಿಲ್ಲಿ ಇಷ್ಟ. ಯಾಕೆ ಇಷ್ಟ? ಅವನು ಕಾಮಿಡಿ ಮಾಡ್ಕೊಂಡು ನಕ್ಕೊಂಡು ಚೆನ್ನಾಗಿರ್ತಾನೆ, ಅದಕ್ಕೆ ಇಷ್ಟ ಸರ್. ಕಾಮಿಡಿ ಮಾಡ್ತಾನೆ, ನಕ್ಕೊಂಡು ಚೆನ್ನಾಗಿರ್ತಾನೆ, ಹೊರಟೊಟ್ಟಾಗಿ ಮಾತಾಡಲ್ಲ ಯಾರ ಹತ್ರನೂ. ಓಕೆ. ಸರ್, ಬೇರೇನು ಇಷ್ಟ ಅವರಲ್ಲಿ? ಅವ್ರ ಆಟ ಇಷ್ಟ ಸರ್. ಅವ್ರ ಆಟ ಇಷ್ಟ. ಸರ್. ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು. ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ? ನಮ್ಮ ಹೆಸರು ವೈರಮುಡಿ ರಾಮು ಅಂತ. ವೈರಮುಡಿ ರಾಮು ಅವರೇ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ? ನಮ್ಮ ಗಿಲ್ಲಿದು ಮತ್ತು ಅಶ್ವಿನಿ ಗೌಡಂದು ಫೈಟ್ ಇದೆಯಲ್ಲ, ತುಂಬ ಇಷ್ಟ ಸರ್. ಅದು ಅವ್ರು ಇನ್ನೂ ಜೋರು ಮಾಡೋದು ಇನ್ನೂ ಮಜಾ ಇರ್ತದೆ, ಇನ್ನೂ ಮಜಾ ಇರ್ತದೆ. ಆದರೆ ಅವರು ಅಲ್ಲಿಗಲ್ಲೇ ಸುಮ್ಮನೆ ಆಗ್ಬಿಡ್ತಾರೆ. ಅದು ನ್ಯಾಚುರಲ್ ಅನ್ನೋದು ಗೊತ್ತು. ಅಂದರೆ ನ್ಯಾಚುರಲಾಗಿ ಕಾಣಬೇಕದು. ಅವ್ರೇನೇ ನಾಟಕವಾಗಿ ಮಾಡಿದ್ರು ಅದು ಒಂದೊಂದು ಸರಿ ಇನ್ನೊಂದು ಸೀರಿಯಸ್ ಆಗಬೇಕು, ಇನ್ನೂ ಮಜಾ ಇರುತ್ತೆ. ಅವಾಗ ಜನಗಳೂ ಅರ್ಥ ಮಾಡ್ಕೊತಾರೆ. ಏನಂದರೆ ಏನಕ್ಕೆ ಮಾಡ್ತಾವ್ರೆ, ಅವ್ರೇನೋ ಒಂದು ಮಾಡಿದ್ರು ಒಂದು ಅರ್ಥ ಇರಬೇಕಲ್ಲ ಸರ್. ಬಿಗ್ ಬಾಸ್ ಅವರು ಸುಮ್ಮನೆ ನಾಟಕ ಇವಾಗ ಏನು ಮಾಡ್ತಾಯಿಲ್ಲ, ದುಡ್ಡು ಖರ್ಚು ಮಾಡಿ. ಅವ್ರಿಗೂ ಕೆಲಸ ಇಲ್ಲದೆ ಬಂದಿರಲ್ಲ. ತುಂಬ ಮಜಾ ಇದೆ ಅವ್ರು ಅಶ್ವಿನಿ ಗೌಡಂದು ಮತ್ತು ಗಿಲ್ಲಿ ನಟಂದು. ಆಮೇಲೆ ರಘು ಇದ್ದಾರಲ್ಲ, ಅವರಂತೂ ಇನ್ನೂ ಮಸ್ತು. ಅವ್ರದ್ದು ಮಾತಾಡೋದು ಒಂಥರ ಮೂಗಲ್ಲಿ ಮಾತಾಡ್ತಾರೆ. ಅವ್ರ ಹೈಟ್ಗೂ ಪರ್ಸ್ನಾಲಿಟಿಗೂ ಜಾಸ್ತಿ ಮಜಾ. ಅವರಿಬ್ಬರದು ಒಳ್ಳೆ ಮಜಾ ಸರ್. ಸರ್ ಎಲ್ಲ ನಮ್ಮವರೇ ಸರ್. ಈಗ ಅಶ್ವಿನಿ ಗೌಡ ಇಲ್ಲಾಂದರೆ ಗಿಲ್ಲಿ ನಟ, ಇಬ್ಬರಲ್ಲಿ ಯಾರಾಗಲಿ ಸರ್. ಥ್ಯಾಂಕ್ ಯು. ಉದಯ್ ಶಂಕರ್. ಬಿಗ್ ಬಾಸ್ ನೋಡ್ತೀರಾ ಸರ್? ಯಾರು ಗೆಲ್ಬೇಕು, ಯಾರು ಇಷ್ಟ, ಯಾರು ಆಟ ಇಷ್ಟ ಸರ್ ನಿಮಗೆ? ಯಾರು ಚೆನ್ನಾಗಿ? ಈಗ ಅಶ್ವಿನಿ ಗೌಡ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಆದರೆ ಅಲ್ಲಿ ಎಲ್ಲರೂ ಅವರಿಗೆ ಭಾಳ ಇದನ್ನು ತೊಂದರೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಗಿಲ್ಲಿ. ಏನಪ್ಪ, ಎಲ್ಲರೂ ಅವನಿಗೆ ಗಿಲ್ಲಿಗೆ ಜಾಸ್ತಿ ಸಪೋರ್ಟು. ಅದೇನೋ ವಿಚಿತ್ರ. ಅವಳು ಯಾರು? ಅಶ್ವಿನಿ ಗೌಡ ಅಥವಾ ಇನ್ನೊಬ್ಬ ಗಡ್ಡ ಇದ್ದಾನಲ್ಲ, ಅವನ ಹೆಸರೇನು? ರಘುವಲ್ಲ. ಅಶ್ವಿನಿ ಗೌಡ ಜೊತೆಗಿರ್ತಾನಲ್ಲ ಈಗ. ಧ್ರುವಂತ್. ಓಕೆ ಸರ್, ಆಯ್ತು. ತಮ್ಮ ಹೆಸರು ಸರ್? ಶ್ರೀಧರ್. ಓಕೆ, ಬಿಗ್ ಬಾಸ್ ನೋಡ್ತೀರಾ ಸರ್? ನೋಡ್ತಾ ಇದೀವಿ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ, ಏನ್ ಇಷ್ಟ?
ನಮಗೆ ಗಿಲ್ಲಿ ಇಷ್ಟ. ಗಿಲ್ಲಿ ಇಷ್ಟ. ಓಕೆ, ಯಾಕೆ ಇಷ್ಟ? ಗಿಲ್ಲಿ ಒಳ್ಳೆ ಕಮಿಡಿಯನ್ನು ಅವರು ತುಂಬ ದಿವಸದಿಂದ ಒಳ್ಳೆ ಕಾಮಿಡಿ ಮಾಡಿಕೊಂಡು ಎಲ್ಲ ಜನರು ಮನರಂಜಿಸ್ತಾ ಇದ್ದಾರೆ. ಓಕೆ. ಮತ್ತೆ ಅವರಲ್ಲಿ ಒಂದು ಒಳ್ಳೆ ಟ್ಯಾಲೆಂಟು ಇದೆ. ಓಕೆ. ಬಿಗ್ ಬಾಸ್ ಅಲ್ಲಿ ಅವರು ಚೆನ್ನಾಗಿ ಆಡಿ ಗೆದ್ದು ಬರಲಿ ಅಂತ ನಮ್ಮ ಆಸೆ. ಓಕೆ, ಹಾಗಾಗಿ ಬಿಗ್ ಬಾಸ್ ಗಿಲ್ಲಿ ಅವ್ರು ಗೆಲ್ಲಬೇಕು ಅನ್ನೋದು ನಮ್ಮ ಇಷ್ಟ. ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು. ಮಾತಾಡಿ ಸರ್. ನನ್ನ ಹೆಸರು ಜಯರಾಮಯ್ಯ ಅಂತ, ಹ್ಯೂಮನ್ ರೈಟ್ಸ್ ಅಧ್ಯಕ್ಷರು, ಓಕೆ. ಮಾನವ ಹಕ್ಕುಗಳ ರಕ್ಷಣೆ ಗ್ರಾಹಕರ ವೇದಿಕೆ ಅಧ್ಯಕ್ಷರು ನಾವು. ಓಕೆ. ಆಮೇಲೆ ನಮಗೆ ಬಿಗ್ ಬಾಸು, ಪೂರಾ ಬಿಗ್ ಬಾಸು ಡೈಲಿ ನೋಡ್ತೀನಿ ನಾನು. ನಮಗೆ ಗಿಲ್ಲಿ ತುಂಬ ಸೂಪರ್ ಅಂದರೆ ಬಿಗ್ ಬಾಸ್ಗೆ ಸೂಪರು. ಓಕೆ, ಬಿಗ್ ಬಾಸ್ಗೆ ಸೂಪರ್. ಹೌದು, ಒಳ್ಳೆ ನಟ, ಓಕೆ. ಒಳ್ಳೆ ಅವರು ಎಲ್ಲರನ್ನೂ ಮನೋರಂಜನೆ ಮಾಡಿ ಬಿಗ್ ಬಾಸು ಭಾರಿ ಸೂಪರಾಗಿ ನಡೆಸ್ತಾವ್ರೆ. ಓಕೆ. ಅವ್ರು ಬಿಟ್ಟರೆ ಯಾರೂ ಇಲ್ಲ. ಗಿಲ್ಲಿನೇ ವಿನ್ ಆಗಬೇಕು ನಮ್ಮ ಆದ್ಯತೆ. ಗಿಲ್ಲಿನೇ ವಿನ್ ಆಗಬೇಕು. ಹೌದು. ಥ್ಯಾಂಕ್ ಯು ಸರ್.